ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದಲ್ಲ ಎರಡಲ್ಲ ಕೋಟಿಗಟ್ಟಲೆ ಕೋಟಿ ಲೂಟಿಯಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮಾಡಿದವರು ಯಾರು ಈ ಲೂಟಿಯನ್ನ? ಅಲ್ಲಿರುವಂತಹ ಹೊರಗುತ್ತಿಗೆ ನೌಕರನಿಂದ 8 ಕೋಟಿ ರೂಪಾಯಿಗೂ ಹೆಚ್ಚು ಹಣ ವಂಚನೆ ಮಾಡಲಾಗಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಆಡಿಟ್ ರಿಪೋರ್ಟ್ನಲ್ಲಿ ಈ 8 ಕೋಟಿ ಲೂಟಿಯ ವಿಚಾರ ಬಹಿರಂಗ ಆಗಿರುವಂಥದ್ದು. ನಗರಾಭಿವೃದ್ಧಿ ಪ್ರಾಧಿಕಾರದ ಹೆಸರಿನಲ್ಲಿ ಅಕೌಂಟನ್ನು ಓಪನ್ ಮಾಡಿ ಧೋಖಾ ಮಾಡಿದ್ದಾನೆ ಈತ ಅಂತೇಳಿ ತಿಳಿದು ಬರ್ತಾ ಇದೆ. ಸರೋಜಾ ಬಡಾವಣೆಯಲ್ಲಿರುವಂತಹ ನಿವೇಶನವನ್ನು ಕೊಡಿಸೋದಾಗಿ ವಂಚನೆ ಮಾಡಿದ್ದಾನಂತೆ. ಈತನ ಹೆಸರು ರವೀಂದ್ರ ಅಂತ. ರವೀಂದ್ರ ಒಬ್ಬನೇ ಅಲ್ಲ, ಈ ಒಂದು ಹಗರಣದಲ್ಲಿ, ಈ ಒಂದು ಸ್ಕ್ಯಾಮ್ನಲ್ಲಿ ಹಿಂದಿನ ಆಯುಕ್ತರು ಕೂಡ ಭಾಗಿಯಾಗಿದ್ದಾರೆ ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ವಂಚನೆಯಲ್ಲಿ ರವೀಂದ್ರ ವಿರುದ್ಧ ಈಗಿನ ಆಯುಕ್ತರು ಇವಾಗಿದ್ದಾರೆ ಕಮಿಷನರ್, ಅವರು ಶರಣಪ್ಪ ಅಂಥೇಳಿ, ಅವರು ಕೊಪ್ಪಳದ ನಗರ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಈಗಾಗಲೇ ರವೀಂದ್ರನನ್ನ ಕೆಲಸದಿಂದ ತೆಗೆದುಹಾಕಲಾಗಿದೆ. ರವೀಂದ್ರನ ಜೊತೆ ಇನ್ನೂ ಹಲವರು ಭಾಗಿಯಾಗಿರುವ ಅನುಮಾನವೂ ಇದೆ. ಇದರ ಬಗ್ಗೆ ಕೂಲಂಕಷ ತನಿಖೆಯನ್ನು ಮಾಡಬೇಕು. ತನಿಖೆಯನ್ನು ನಡೆಸಿ ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಅವರಿಂದ ಏನು ಲೂಟಿ ಮಾಡಲಾಗಿದೆಯಲ್ಲ, ಈಗ 8 ಕೋಟಿಗೂ ಹೆಚ್ಚು ಹಣ ಲೂಟಿ ಆಗಿದೆ ಅಂಥೇಳಿ ಆಡಿಟ್ ರಿಪೋರ್ಟ್ನಲ್ಲಿ ಬಹಿರಂಗ ಆಗಿದೆಯಲ್ಲ, ಅದನ್ನು ಸಂಪೂರ್ಣವಾಗಿ ರಿಕವರಿ ಮಾಡಬೇಕು. ಕೊಪ್ಪಳದ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂತಹ ಬಹುಕೋಟಿ ವಂಚನೆ ಹಗರಣ ಇದು. 8 ಕೋಟಿ ರೂಪಾಯಿಗೂ ಹೆಚ್ಚು. ಅದು ಮಾಡಿರೋದು ಯಾರು? ಹೊರಗುತ್ತಿಗೆ ನೌಕರ ಆಯ್ತಾ, ಕಾಂಟ್ರಾಕ್ಟ್ ಬೇಸಿ. ಬನಶಂಕರಿ ಗಂಡ ವೆಂಕಟೇಶ್ ಅನ್ನೋರು ನಮ್ಮ ಪ್ರಾಧಿಕಾರ ಆಫೀಸಿಗೆ ಬಂದು 9/7/2026 ಪ್ರಾಧಿಕಾರ ಆಫೀಸಿಗೆ ಬಂದು ನಿಮ್ಮ ಪ್ರಾಧಿಕಾರ ಅಕೌಂಟಿಗೆ ಶ್ರೀ ರವೀಂದ್ರ ಕುಮಾರ್ ಅವರು ನಮಗೆ ಹಣ ತುಂಬ್ರಿ, ನಿಮಗೆ ಸೈಟ್ ಕೊಡ್ತೀವಿ ಅಂತ ಹೇಳಿ ಹಣ ತುಂಬಿಸ್ಕೊಂಡಿದ್ದಾರೆ. ಇದುವರೆಗೆ ನಮಗೆ ಸೈಟ್ ಕೊಟ್ಟಿಲ್ಲ ಅಂತ ಹೇಳಿ ದೂರು ಹೇಳ್ಕೊಂಡು ಬಂದಿದ್ದು. ಸೊ ಅದನ್ನು ನಾವು ಅವ್ರ ಕಡೆಯಿಂದ ಲಿಖಿತವಾಗಿ ಪಡೆದುಕೊಂಡು ಪರಿಶೀಲನೆ ಮಾಡಿದ್ವಿ. ಪರಿಶೀಲನೆ ಮಾಡಿದ ನಂತರ ಅದು ನಮ್ಮ ಬ್ಯಾಂಕ್ ಪ್ರಾಧಿಕಾರದಿಂದ ನಿರ್ವಹಿಸಲ್ಪಟ್ಟ ಖಾತೆಗಳು ಹೌದು ಅಲ್ಲ ಅಂತ ಚೆಕ್ ಮಾಡಿದ್ವಿ. ನಮ್ಮ ದಾಖಲೆಗಳಲ್ಲಿ ಮತ್ತು ನಮ್ಮ ಆಡಿಟ್ ರಿಪೋರ್ಟಲ್ಲಿ, ಮಾಡಿ ಮೀಟಿಂಗಲ್ಲಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ವರದಿಯಲ್ಲಿ ಅದು ಎಲ್ಲೂ ನಮೂದಾಗಿರಲಿಲ್ಲ. ಸೊ ಆ ಬ್ಯಾಂಕ್ ಬಗ್ಗೆ ನಾವು ಹೋಗಿ HDFC ಬ್ಯಾಂಕಲ್ಲಿ, ನಾನು ಮತ್ತು ನಮ್ಮ TPM ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿದ್ವಿ. ಸೊ ಬ್ಯಾಂಕ್ ಅವರು ಇದ್ರ ಬಗ್ಗೆ ಪ್ರಾಥಮಿಕವಾಗಿ ನಿಮ್ಮದು ಸ್ಪೇಸ್ಮೆನ್ ಸಿಗ್ನೇಚರ್ ಇಲ್ಲ, ನಿಮಗೆ ಮಾಹಿತಿ ಕೊಡೋಕ್ಕೆ ಬರೋದಿಲ್ಲ ಅಂತಲೇ ಫಸ್ಟಿಗೆ ಹೇಳಿದರು. ಅದಾದ ನಂತರ ನಾವು ಅವ್ರನ್ನ ಇಲ್ಲ, ನಮ್ಮ ಪ್ರಾಧಿಕಾರ ಹೆಸರಲ್ಲಿದ್ದ ಮೇಲೆ ನಾವು ಅನಧಿಕೃತ, ನೀವು ಥರ್ಡ್ ಪರ್ಸನ್ ಅಂತ ಹೇಳೋಕ್ಕಾಗೋದಿಲ್ಲ, ನಮ್ಗೆ ಮಾಹಿತಿ ಕೊಡಿ ಅಂತ ಅವ್ರಿಗೆ ಕೇಳಿದ್ವಿ. ಆಮೇಲೆ ಆ ಅಕೌಂಟಿಂದ ಅಮೌಂಟ್ ಎಷ್ಟಿದೆ, ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕೇಳಿದ್ವಿ. ಬ್ಯಾಲೆನ್ಸ್ ಬರೀ 5,000 ರೂಪಾಯಿ ಇತ್ತು. ಸೊ 7,80,000 ತುಂಬಿ 5,000 ರೂಪಾಯಿನೇ ಬ್ಯಾಲೆನ್ಸ್ ಇದೆ ಅಂದರೆ ಅದನ್ನು ಯಾರು ಡ್ರಾ ಮಾಡಿಕೊಂಡ್ರು? ನಾವಂತೂ ಚೆಕ್ ಸೈನ್ ಮಾಡಿಲ್ಲ. ಸೊ ನಮಗೆ ಈ ಅಕೌಂಟ್ ನಮ್ಮ ಪ್ರಾಧಿಕಾರದ ಗಮನಕ್ಕೂ ಇಲ್ಲ. ಇದು ಸೈನ್ ಯಾರು ಮಾಡಿ, ಯಾರು ಡ್ರಾ ಮಾಡಿಕೊಟ್ರು ಅಂತೇಳಿ ಡೀಟೇಲ್ ಕೊಡಿ ಅಂತ ಕೇಳಿದ್ವಿ. ಸೊ ಅವರು ಡೀಟೇಲ್ ಕೊಟ್ಟ ನಂತರ ಅದರಲ್ಲಿ ರವೀಂದ್ರ ಕುಮಾರ್ ತಾನೇ ಕಮಿಷನರ್ ಅಂತೇಳಿ ಸೈನ್ ಮಾಡಿ ಅಮೌಂಟ್ ವಿಡ್ರಾ ಮಾಡ್ಕೊಂಡಿದ್ದ. ಸೊ ಅದನ್ನು ನಾವು ಮೊನ್ನೆ ಕಮಿಷನರ್ ಸರ್ ಬೆಂಗಳೂರವರಿಗೆ ರಿಪೋರ್ಟ್ ಮಾಡಿದ್ವಿ. ಲಿಖಿತವಾಗಿ ರಿಪೋರ್ಟ್ ಮಾಡಿದ್ಮೇಲೆ ಸರ್ ಅವರು ಲಿಖಿತವಾಗಿ FIR ಮಾಡಿ ಅಂತ ಪರ್ಮಿಷನ್ ಕೊಟ್ಟರು. ನೆಕ್ಸ್ಟ್ 16ನೇ ತಾರೀಕಿಗೆ ಸರ್ ಪರ್ಮಿಷನ್ ಕೊಟ್ಟರು. 17ನೇ ತಾರೀಕಿಗೆ ಮೊನ್ನೆ DC ಅವ್ರ ಜೊತೆ ಇದನ್ನ ವಿಷಯ ಪ್ರಸ್ತಾಪನೆ ಮಾಡಿದ್ವಿ, ಹೇಳಿದ್ವಿ. ಸರ್ SP ಸರ್ಗೆ ಫೋನ್ ಮಾಡಿ ಇಮಿಡಿಯೇಟ್ FIR ಮಾಡಿರಿ ಅಂತೇಳಿ ಡೈರೆಕ್ಷನ್ ಕೊಟ್ಟರು. ಸೊ 18/7/2026 ನಗರ ಪೊಲೀಸ್ ಠಾಣೆ ಕೊಪ್ಪಳದಲ್ಲಿ ನಾನು ಹೋಗಿ FIR ಮಾಡಿದ್ದೇನೆ. ಸೊ FIR ಮಾಡಿದ ನಂತರ ನಾವು ಬ್ಯಾಂಕಿಗೆ, ಎಲ್ಲ ಬ್ಯಾಂಕ್ಗಳಿಗೆ ನಮ್ಮ ಪ್ರಾಧಿಕಾರದ ಹೆಸರಲ್ಲಿರೋ ಎಷ್ಟು ಅಕೌಂಟ್ಗಳಿದಾವೆ ಮಾಹಿತಿ ಕೊಡಿ ಅಂತೇಳಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೆ ಲೆಟ್ರ್ ಕೊಟ್ವಿ. ಮತ್ತು ಎಲ್ಲ ಬ್ಯಾಂಕ್ಗಳಿಗೂ ನಮ್ಮ ಆಫೀಸಿಂದ ಲೆಟ್ರ್ ಕಳಿಸಿದ್ವಿ. ಸೊ ಅದು ಕಳಿಸಿದ ಮೇಲೆ ಬೇರೆ ಬೇರೆ ಬ್ಯಾಂಕಲ್ಲಿ ಇನ್ನೂ 3-4 ಅಕೌಂಟು, ಸೊ ICIC ಬ್ಯಾಂಕಲ್ಲಿ 1, HDFCಲಿ 2, ಕೆನರಾ ಬ್ಯಾಂಕಲ್ಲಿ 1 ನಮ್ಮ ಪ್ರಾಧಿಕಾರದ ಹೆಸರಲ್ಲಿ ಅಕೌಂಟ್ ಇದೆ ಅನ್ನೋದು ಮಾಹಿತಿ ಬಂತು. ಸೊ ಅದನ್ನು ನಾವು ತೊಗೊಂಡು ಇದು ಮಾಡಿದ್ವಿ. ಅದು FIR ಮಾಡಿದ ನಂತರ ಇವು ನಮ್ಮ ದಾಖಲೆ ಸಿಕ್ತು. ಸೊ FIR ಮಾಡಿದ ಮೇಲೆ ನಾವು ಹೆಡ್ ಆಫೀಸಿಗೆ ಕಳಿಸಿದ್ವಿ. ಅದಾದ ನಂತರ ನಮ್ಮಲ್ಲಿ ಒಂದು ತುರ್ತು ಬಾಡಿ ಮೀಟಿಂಗ್ ಮಾಡಿ, ನಮ್ಮ ಪ್ರಾಧಿಕಾರದ ತುರ್ತು ಸಭೆ ಮಾಡಿ, ಸಭೆಯಲ್ಲಿ ವಿಷಯ ಚರ್ಚಿಸಿದ್ವಿ. ಸೊ ಚರ್ಚಿಸಿದಂತೆ ವಿಶೇಷ ಒಂದು ಲೆಕ್ಕ ಪರಿಶೋಧನೆ ಕೈಗೊಳ್ಳಲು ಮಾನ್ಯ ಆಯುಕ್ತರು ಮತ್ತು ನಮ್ಮ DC ಸರ್ ಅವರು ನಿರ್ದೇಶನ ಕೊಟ್ಟರ ಪ್ರಕಾರ ಸ್ಪೆಷಲ್ ಆಡಿಟ್ ಮಾಡಿಸ್ತಾ ಇದ್ವಿ. ಸ್ಪೆಷಲ್ ಆಡಿಟ್ ಮುಗಿದಿದೆ, ಇನ್ನೂ ರಿಪೋರ್ಟ್ ಬಂದಿಲ್ಲ, ರಿಪೋರ್ಟ್ಗಾಗಿ ವೇಟ್ ಮಾಡ್ತಾ ಇದ್ವಿ. ಸೊ ಆಮೇಲೆ ನಾವು ಒಬ್ಬರು ಎಕ್ಸ್ಪರ್ಟ್ CA ಅವ್ರನ್ನ, ಚಾರ್ಟೆಡ್ ಅಕೌಂಟೆಂಟ್ ಅವ್ರನ್ನ ನೇಮಕ ಮಾಡಿಕೊಂಡು ಎಷ್ಟು ಅಕೌಂಟು, ಎಷ್ಟು ಅಮೌಂಟ್ ಇದಾಗಿದೆ ಅಂತ ಒಂದು ಇದು ಮಾಡಿದ್ವಿ. ಸೊ ಅವರು ಪ್ರೈಮರಿ ರಿಪೋರ್ಟ್ ಒಂದು ಕೊಟ್ಟಿದ್ದಾರೆ. ಸೊ ಪ್ರೈಮರಿ ರಿಪೋರ್ಟಲ್ಲಿ ಈ ಥರ ನಮ್ಮ ಪ್ರಾಧಿಕಾರದ ಹೆಸರಿನಲ್ಲಿ ಬೇರೆ ಅಕೌಂಟ್ ಓಪನ್ ಮಾಡಿ ಅಕೌಂಟ್ ನಿರ್ವಹಣೆ ಮಾಡಿರೋದು ಕಂಡು ಬಂದಿದೆ. ಸೊ ಎನ್ಕ್ವೈರಿ ನಡೀತಾ ಇದೆ. ಪೊಲೀಸ್
ಇನ್ನೂ ಅಂತಿಮ ರಿಪೋರ್ಟ್ ಆಗಿಲ್ಲ. ಸೊ ಅಂತಿಮ ರಿಪೋರ್ಟ್ ಬಂದಲ್ಲಿ ಎಷ್ಟು ಅಂತೇಳಿ ಖಚಿತವಾಗಿ ಹೇಳ್ತೀವಿ. ಯಾಕಂದರೆ ಇನ್ನೂ ಕೆಲಸದಿಂದ ವಜಾಗೊಳಿಸಲಾಗಿದೆ. 12/1/2026 ಅವನಿಗೆ ಕೆಲಸದಿಂದ ವಜಾಗೊಳಿಸಲಾಗಿತ್ತು. ನಮ್ಮ ಸಾಮಾನ್ಯ ಸಭೆ 12/11/2026 ಮೀಟಿಂಗ್ ಮತ್ತು ನಮ್ಮ ಇಲ್ಲ ಇದೇ ಬಂದ ತಕ್ಷಣ ಇಮಿಡಿಯೇಟ್ ನಾವು ಎಫ್ ಐ ಆರ್ ಮಾಡೋದು. ಇದಕ್ಕಿಂತ ಮುಂಚೆ ನಮ್ಮ ಗಮನಕ್ಕೆ ಬಂದಿದ್ದಿಲ್ಲ. ಯಾರು ಕೂಡ ಈ ಥರ ಪ್ರಾಧಿಕಾರದ ಹೆಸರಲ್ಲಿ ನಾವು ಅಮೌಂಟ್ ತುಂಬಿದ್ದೀವಿ ಅಂತೇಳಿ ಯಾರೂ ಲೆಟ್ರ್ ಕೊಟ್ಟಿಲ್ಲ. ಇವರು ಫಸ್ಟ್ ಟೈಮ್ ಬನಶಂಕರಿ ಅವರೇ ಬಂದು ಅವ್ರನ್ನ ಇದಕ್ಕೆ ಅಮೌಂಟ್ ತುಂಬಿದ್ದೀವಿ ಅಂತ ಹೇಳಿದರು. ಅವ್ರ ಕಡೆಯಿಂದ ಲೆಟ್ರ್ ಪಡ್ಕೊಂಡು ತಕ್ಷಣಕ್ಕೆ ನಾವು ಇದು ಎಫ್ ಐ ಆರ್ ಮಾಡಿದ್ವಿ. ಇದಕ್ಕಿಂತ ಮುಂದೆ ಯಾವುದೂ ಗೊತ್ತಿಲ್ಲ. ಮತ್ತು ಸಾರ್ವಜನಿಕರು ಈ ಥರದ್ದು ಯಾರಾದರೂ ಅವರು ವಾಟ್ಸಪ್ ಮುಖಾಂತರ ಅಂದರೆ ಅಕೌಂಟ್ ನಂಬರ್ನ ವಾಟ್ಸಪ್ ಮುಖಾಂತರ ಹಾಕಿ ಅಮೌಂಟು ತುಂಬಿಸ್ಕೊಂಡಿದ್ದಾನೆ. ಈ ಥರ ಯಾರಾದರೂ ವಂಚನೆ ಒಳಗಾಗಿದ್ದರೆ ಸಾರ್ವಜನಿಕರು ಅಥವಾ ಅವ್ರು ಈ ಥರ ನಂಬಿ ಮೋಸ ಹೋಗಿದ್ದರೆ ದಯವಿಟ್ಟು ನಮ್ಮ ಪ್ರಾಧಿಕಾರ ಕಾರ್ಯಾಲಯ ಗಮನಕ್ಕೆ ತೊಗೊಂಡ್ರೆ ನಾವು ಮುಂದೆ ಕ್ರಮ ವಹಿಸ್ತೀವಿ. ನಮ್ಮ ಪ್ರತಿನಿಧಿ ರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜು, ರವೀಂದ್ರ ಹೊರಗುತ್ತಿಗೆ ನೌಕರನಂತೆ 1 ಕೋಟಿ ಅಲ್ಲ 2 ಕೋಟಿ ಅಲ್ಲ 8 ಕೋಟಿ ರೂಪಾಯಿ ಅಷ್ಟಕ್ಕಿಂತಲೂ ಹೆಚ್ಚಿಗೆನೇ ಸ್ಕ್ಯಾಮ್ ಆಗಿದೆ ಇಲ್ಲಿ ಅಂತ ಹೇಳಲಾಗ್ತಾ ಇದೆ. ಇಷ್ಟು ದೊಡ್ಡ ಮೊತ್ತದ ಹಗರಣ ನಡೆಯುವವರೆಗೂ ಕೂಡ ಅಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ವಾ? ಹಿಂದಿನ ಆಯುಕ್ತರು ಬೇರೆ ಶಾಮೀಲಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಜನರನ್ನ ಯಾವ ರೀತಿ ನಂಬಿಸಿ ವಂಚನೆ ಮಾಡ್ತಾ ಇದ್ದಾಯ್ತಾ? ನವೀನ್, ನಿಜಕ್ಕೂ ಕೊಪ್ಪಳದಲ್ಲಿದ್ದು 2ನೇ ಅತಿ ದೊಡ್ಡ ಬಹುಕೋಟಿ ಹಗರಣ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಈ ಮುಂಚೆ ಕೂಡ ನೀವು KRIDL ಏನು ಇಲಾಖೆ ಇತ್ತು, ಅದರಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಸ್ಕ್ಯಾಮ್ ನಡೆದಿತ್ತು. ಅಲ್ಲಿ ಕೂಡ ಸುಮಾರು ಬಹುಕೋಟಿ ಹಗರಣ ಕೂಡ ಅದರಲ್ಲಿ ಕೂಡ ಆಗಿತ್ತು. ಅಲ್ಲಿ ಕೂಡ ಹೊರಗುತ್ತಿಗೆ ಆಧಾರದ ಮೇಲೆ ಏನು ಕೆಲಸ ಮಾಡ್ತಿದ್ದ ಅದೇ ವ್ಯಕ್ತಿ ಹಗರಣ ಮಾಡಿರುವಂಥದ್ದು ಬಯಲಾಗಿತ್ತು. ಈಗ ಇದು 2ನೇ ಪ್ರಕರಣ ಕೊಪ್ಪಳದಲ್ಲಿ, ಅದು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ. ಇವರು ಕೂಡ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂತ ವ್ಯಕ್ತಿ. ಕಳೆದ 18 ವರ್ಷಗಳಿಂದ ಈ ರವೀಂದ್ರ ಕುಮಾರ್ ಏನು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂತ ಏನು ಸಿಬ್ಬಂದಿ ಇದ್ದಾನೆ, ಈತ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಹೆಸರಿನ ಮೇಲೆ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾನೆ. ಫಸ್ಟ್ ಏನಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಏನು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಮತ್ತು ಆಯುಕ್ತರಾಗಿ ಬಂದಿರ್ತಾರೆ, ಅವ್ರ ಜೊತೆಗೆ ಒಳ್ಳೆ ಸಂಬಂಧವನ್ನು ಇಟ್ಟುಕೊಳ್ಳುವಂಥದ್ದು, ತಾನೇ ಆಯುಕ್ತರಂತೆ ತಾನೇ ದೊಡ್ಡ ಮೇಂಟೈನ್ ಮಾಡುವಂತೆ ಏನಂದ್ರೆ ಹೊರಗೆ ಇರುವಂಥ ಸಾರ್ವಜನಿಕರನ್ನ ನಂಬಿಸೋದು. ಸೊ ನಮ್ಮ ಕೈಯಲ್ಲಿ ಇದೆ, ನಿಮ್ಮ ಸೈಟ್ ನಾವು ಮಾಡಿಕೊಡ್ತೀವಿ ಅಂತೇಳಿ ಅವ್ರನ್ನ ಯಾಮಾರಿಸೋದು. ಏನಂದ್ರೆ ಸಾರ್ವಜನಿಕರನ್ನ ಅವ್ರಲಿಂದ ಹಣ ಪಡೆಯುವಂಥದ್ದು. ಹಣ ಪಡೆದು ಅದೇ ಏನು ಫೇಕ್ ಅಕೌಂಟ್ ಮಾಡಿರ್ತಾನೆ ನಗರಾಭಿವೃದ್ಧಿ ಪ್ರಾಧಿಕಾರದ ಏನು ಫೇಕ್ ಅಕೌಂಟ್ ಇರುತ್ತೆ, ಆ ಫೇಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಈ ರೀತಿಯಾಗಿ ಮಾಡಿ ಏನಂತಂದ್ರೆ ಈಗ ಸದ್ಯ ಏನು ಶರಣಪ್ಪ ಅಂತೇಳಿ ಆಯುಕ್ತರು ಬಂದಿದ್ದಾರೆ, ಅವರಿಗೆ ಒಬ್ಬ ಬನಶಂಕರಿ ಗಂಡ ವೆಂಕಟೇಶನ್ ಅವರು ಏನಂತಂದ್ರೆ, ನಾವು ಸರ್ ಹಿಂಗ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಮೌಂಟ್ ಕಟ್ಟಿದೀವಿ, ಆ ಅಮೌಂಟು ಈವರೆಗೆ ಆಯ್ತು ನಮ್ಮ ಹೆಸರಿಗೆ ಸೈಟ್ ಆಗಿಲ್ಲ ಅಂತ ಕೇಳಿದಾಗ ಅದನ್ನ ಪರಿಶೀಲನೆ ಮಾಡ್ತಾರೆ ಶರಣಪ್ಪ ಅವರು. ಪರಿಶೀಲನೆ ಮಾಡಿದಾಗ ಈ ಒಂದು ಏನು ಪ್ರಕರಣ ಬೆಳಕಿಗೆ ಬರುತ್ತೆ. ಇದನ್ನ ಮೇಲಧಿಕಾರಿಗಳಿಗೆ ಶರಣಪ್ಪ ಅವರು ಲೆಟರ್ ಬರೆದಾಗ ಅಲ್ಲಿಂದ ಒಂದು ರಿಟರ್ನ್ ಒಂದು ಲೆಟರ್ ಬರುತ್ತೆ, ಅವ್ರ ಮೇಲೆ ನೀವು ಪ್ರಕರಣ ದಾಖಲಿಸಿ ಅಂತೇಳಿ. ಪ್ರಕರಣ ದಾಖಲಿಸಿದ ನಂತರ ಈ ಒಂದು ಏನು ಪ್ರಕರಣ ಬಹಿರಂಗವಾಗಿ ಆಗಿರುವಂಥದ್ದು. ಹಾಗಾಗಿ ಈಗ ಏನಂತಂದ್ರೆ ಪ್ರಥಮವಾಗಿ ಈಗ ಆಡಿಟ್ ರಿಪೋರ್ಟ್ ಅಲ್ಲಿ ಬಂದಿರುವಂತ ಮಾಹಿತಿ ಪ್ರಕಾರ ಸುಮಾರು 8 ಕೋಟಿ ರೂಪಾಯಿ ಹಗರಣ ಆಗಿರುವಂಥದ್ದು. ಮತ್ತೆ ಅದೇ ರೀತಿ ಮುಂದುವರಿಸಿದ್ದಾರೆ. ಅಂದ್ರೆ ಯಾವ ವರ್ಷದಿಂದ ಯಾವ್ಯಾವ ವರ್ಷ ಏನೇನಾಯ್ತು, ಎಷ್ಟೆಷ್ಟು ಅಂದ್ರೆ ಕಳೆದ 18 ವರ್ಷದಿಂದ ಇವರು ಕೆಲಸ ಮಾಡ್ತಿರೋದ್ರಿಂದ ಇವರು ಎಷ್ಟು ಕೋಟಿವರೆಗೆ ಹಗರಣ ಮಾಡಿರ್ಬೋದು ಅನ್ನೋದನ್ನ ತನಿಖೆ ಮಾಡಿಸ್ತಾ ಇದ್ದಾರೆ. ಆಡಿಟ್ ರಿಪೋರ್ಟ್ ಕೂಡ ಮಾಡಿಸ್ತಾ ಇದ್ದಾರೆ. ಸೊ ಇದು ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದೊಂದೇ ರಿಪೋರ್ಟ್ ಅಂದ್ರೆ ಈಗ ಒಂದೊಂದೇ ಹಗರಣ ಬಯಲಿಗೆ ಬರ್ತಿರುವಂಥದ್ದು. ಯಾಕಂದ್ರೆ ನಾವು ಪ್ರಾಧಿಕಾರ ಅಂಡರಲ್ಲಿ ಬರುವಂತಹ ಏನು ಸ್ಥಳಗಳನ್ನ ಇವರು ಏನಂದ್ರೆ ಸಾರ್ವಜನಿಕರಿಗೆ ಕೊಟ್ಟಿರುವಂಥದ್ದು, ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಅದು ಎಷ್ಟರ ಮಟ್ಟಿಗೆ ಕೊಟ್ಟಿದ್ದಾರೆ, ಎಷ್ಟು ಲಕ್ಷಕ್ಕೆ ಮಾರಾಟ ಮಾಡಿದರೆ ಇನ್ನೂ ಮಾಹಿತಿ ಹೊರಗಡೆ ಬರಬೇಕಾಗಿದೆ. ಶರಣಪ್ಪ ಅವರು ಏನು ಆಯುಕ್ತರಾಗಿ ಆಯ್ಕೆ ಆಗಿದ್ದಾರೆ, ಇವಾಗ ಅವರು ಈ ತನಿಖೆಯನ್ನು ಮುಂದುವರಿಸಿದ್ದಾರೆ, ತನಿಖೆ ಮಾಡಿಸ್ತಾ ಇದ್ದಾರೆ, ಆಡಿಟ್ ರಿಪೋರ್ಟ್ ಕೂಡ ಮಾಡಿಸ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ಹಣ ಕೋಟಿ ಇನ್ನಷ್ಟು ಹಗರಣ ಆಗಿರುವಂತಹ ಸಂಶಯ ಕೂಡ ಇದೆ. ಹಾಗಾಗಿ ಅವರು ಮೇಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಈ ಒಂದು ಏನು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂಥದ್ದು ಅಂದ್ರೆ 18 ವರ್ಷಗಳಿಂದ ಇವರು ಯಾವ ವರ್ಷದವರೆಗೆ, ಈಗ ಸದ್ಯದ ಮಟ್ಟಿಗೆ ಕಳೆದ 3 ವರ್ಷದಲ್ಲಿ ಸಾಕಷ್ಟು ಹಗರಣ ಆಗಿರುವಂತಹ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ನವೀನ್, ಥ್ಯಾಂಕ್ ಯು ರಾಜು.